ಸಾಂಸ್ಕೃತಿಕ ನಗರಿ ಮೈಸೂರಿನ ರೈಲ್ವೆ ನಿಲ್ದಾಣದಲ್ಲಿ ಅಕ್ರಮ ಬಾಂಗ್ಲಾದೇಶಿ ವಲಸಿಗರನ್ನ ಪತ್ತೆ ಹಚ್ಚಿದ ಪ್ರಕರಣ ಈಗ ಭೀಕರ ರಾಜಕೀಯ ಸ್ವರೂಪವನ್ನ ಪಡ್ಕೊಂಡಿದೆ. ಅಕ್ರಮ ಬಾಂಗ್ಲಾದೇಶಿಯರನ್ನ ಸಂಪೂರ್ಣ ವಿಚಾರಣೆಗೆ ಒಳಪಡಿಸಿದೆ. ಪೊಲೀಸ್ ಠಾಣೆಯಿಂದಲೇ ಸುಲಭವಾಗಿ ಹೊರಬಿಟ್ಟ ಖಾಕಿ ಪಡೆಯ ನಡೆ ಹಾಗೂ ದೇಶ ಪ್ರೇಮಿ ಹಿಂದೂ ಸಾಮಾಜಿಕ ಕಾರ್ಯಕರ್ತರ ಮೇಲೆ ಉಲ್ಟಾ ಕೇಸ್ ದಾಖಲಾಗಿರೋದನ್ನ ಖಂಡಿಸಿ ಹಿಂದೂ ಜಾಗರಣ ವೇದಿಕೆ ಮೈಸೂರು ಜಿಲ್ಲೆಯ ವತಿಯಿಂದ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಬೃಹತ್ ಪ್ರತಿಭಟನಾ ಸಭೆಯನ್ನ ನಡೆಸಿ ರಾಜ್ಯ ಗೃಹ ಇಲಾಖೆಯ ವಿರುದ್ಧ ಭೀಕರವಾಗಿ ಗುಡುಗಲಾಗಿದೆ. ಇನ್ನು ಪ್ರತಿಭಟನೆಯ ಮುಂಚೂಣಿಯಲ್ಲಿ ನಿಂತು ಮಾತನಾಡಿದ ಮೈಸೂರು ಕೊಡಗು ಕ್ಷೇತ್ರದ ಜನಪ್ರಿಯ ಸಂಸದರಾದ ಮಾನ್ಯ ಶ್ರೀ ಯದುವಿ ಕೃಷ್ಣದತ್ತ ಚಾಮರಾಜ ಒಡೆಯರ್ ಹಾಗೂ ಮಾಜಿ ಶಾಸಕ ಎಲ್ ನಾಗೇಂದ್ರ, ರಾಜ್ಯ ಸರ್ಕಾರ ಮತ್ತು ಗೃಹ ಇಲಾಖೆಯು ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ರಾಷ್ಟ್ರೀಯ ಭದ್ರತೆಯ ಜೊತೆ ಭೀಕರ ಚೆಲ್ಲಾಟವಾಡ್ತಾ ಇದೆ ಎಂದು ಖಡಕ್ಕಾಗಿ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ದೇಶದ್ರೋಹಿಗಳ ವಿರುದ್ಧ ಧ್ವನಿ ಎತ್ತಿದ ಕಾರ್ಯಕರ್ತರು ಇದರ ಮೇಲೆ ಕೇಸ್ ತಕ್ಷಣವೇ ವಾಪಸ್ ಪಡೆದಿದ್ರೆ ಉಗ್ರ ಹೋರಾಟವನ್ನ ಮಾಡೋದಾಗಿ ಎಚ್ಚರಿಕೆಯನ್ನ ಕೂಡ ನೀಡಿದ್ರು. ಮಹಾಧರಣಿಯಲ್ಲಿ ಹಿಂಜಾವೆ ಮುಖಂಡರು ಸೇರಿದಂತೆ ಫಣೀಶ್, ಡಾಕ್ಟರ್ ಅನಿಲ್ ಥಾಮಸ್, ಸಂದೇಶ್ ಸ್ವಾಮಿ, ಮಹಿಳಾ ಅಧ್ಯಕ್ಷೆ ಸವಿತಾ ಹಾಗೂ ಸಾವಿರಾರು ಕಮಲ ಕಾರ್ಯಕರ್ತರು ಭಾಗವಹಿಸಿ ಆಕ್ರೋಶವನ್ನ ಹೊರಹಾಕಿದ್ದಾರೆ.